ಈಗ ಕುಟುಂಬದಲ್ಲಿ ಅಂದರೆ ಒಂದು ಹಿರಿಯ ಸ್ಥಾನದಲ್ಲಿ ಇದ್ದಂಥವ್ರು ಚೆನ್ನಮ್ಮ ಅವರು 72 ವರ್ಷಗಳ ತುಂಬು ದಾಂಪತ್ಯ ಜೀವನ ನಡೆಸ್ತಂಥವ್ರು. ಅವರ ಒಂದು ಅಗಲಿಕೆ ಸಹಜವಾಗಿಯೇ ಎಲ್ಲರೂ ಕೂಡ ಒಂದು ರೀತಿ ನೋವು. ಆ ನೋವು ತಡ್ಕೊಳಕ್ಕಾಗಲ್ಲ ಬಿಡಿ. ನಾನು ಶಾಂತಿ ಕೈಲೂ ಮಾತಾಡಿದೆ, ರಜನಿಗೆ ಮಾತಾಡಿದೆ, ಅವ್ರ ತಮ್ಮನ ಮಕ್ಕಳು ತಂಗಿ ಮಕ್ಕಳ ಕೈಲೆಲ್ಲ ಮಾತಾಡಿದೆ. ನಂಗೆ ತುಂಬ ನೋವಿತ್ತು. ನಿನ್ನೆಯಿಂದ ಸಮಾಧಾನ ಇಲ್ಲ ನನಗೆ. ಅದೇ ವಿಚಾರಕ್ಕೆ ನಾನು ಕೇಳ್ತಲೇ ಇದ್ದೆ, ಮೆಸೇಜ್ ಹಾಕ್ತೆ. ಆಮೇಲೆ ಶೈಲಕ್ಕಂಗೆ ಮೆಸೇಜ್ ಹಾಕಿದ್ದೆ. ಪಾಪ ಅವರು ಆ ಬಿಸಿ ನೋಡಿಲ್ಲ ಮೆಸೇಜ್ನ. ವೀಣಂಗೆ ಮತ್ತೆ ಮೆಸೇಜ್ ಹಾಕ್ತಾ, ಅವಳು ಪಾಪ ರೆಸ್ಪಾಂಡ್ ಮಾಡಿಲ್ಲ. ಅವಳು ತಂಗಿ ಮಗಳೇ, ಅವಳು ರೆಸ್ಪಾಂಡ್ ಮಾಡಿಲ್ಲ. ಇನ್ನೊಬ್ಳು ತಂಗಿ ಮಗಳು ನಂಗೆ ಮೆಸೇಜ್ ಮಾಡಿ ಕಾಲ್ ಮಾಡಿದ್ಲು ಬೆಳಗ್ಗೆ, ಹಿಂಗಾಗಿದೆ ಕಣೆಲತ್ತ, ಒಂದು 30% ಕ್ಯೂರ್ ಆಗಿದ್ದಾರೆ, ನೋಡೋಣ ತಡಿ, ಕ್ರಿಟಿಕಲ್ ಇದೆ ಅಂತ ಅವಳು ಕಾಲ್ ಮಾಡಿದ್ಲು. ಇಲ್ಲ ಕಣೆ ಶಾಂತಿ ಅಂತ ಅಂದ್ಬಿಟ್ಟು ಹಿಂಗೆ ಅಂದಿದ್ದಕ್ಕೆ ಅವಳು ಸಡನ್ನಾಗಿ ಈಗ ಫೋನ್ ಮಾಡಿಬಿಟ್ಟು ಇಲ್ಲ ಹಿಂಗಾಯಿತು ಅಂತ ಅಂದ್ಬಿಟ್ಟು. ಎಲ್ಲರದ್ದು ಪ್ರಾರ್ಥನೆ ಇತ್ತು, ಅವರು ಬದುಕು ಬರಲಿ, ಅವ್ರ ಆರೋಗ್ಯವಾಗಿ ಬರಲಿ ಅಂತ ಎಲ್ಲರ ಪ್ರಾರ್ಥನೆ ಇತ್ತು. ತುಂಬ ಹಾರೈಸ್ತಾ ಇದ್ವಿ ದೇವ್ರ ಹತ್ರ. ಅವರು ಮನೆ ದೇವ್ರು ಅಂದರೆ ತುಂಬ ಪ್ರೀತಿ. ಮುತ್ತಿಗೆ ಅಮ್ಮಂಗೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಮನೆ ದೇವರಿಗೆ ಬರೋರು, ಎಷ್ಟು ಚೆಂದ ಪೂಜೆ ಮಾಡಿಸೋರು ಅಂದರೆ ಆ ತಾಯಿ ಇವತ್ತು ಕಣ್ಬಿಡ್ಲಿಲ್ವಲ್ಲ ಅಂತ ಅನಿಸುತ್ತೆ. ಆ ತಾಯಿನ ನಾವು ಅಷ್ಟು ನಂಬಿದ್ವಿ. ಆ ತಾಯಿ ಕಣ್ಬಿದ್ದು ನಮ್ಮೂರು ದೇವಸ್ಥಾನದಲ್ಲಿ ಕೂತು ಬೆಳಗ್ಗೆಯಿಂದ ಒಂದು ನೀರು ಕುಡಿತಿರ್ಲಿಲ್ಲ. ಅವರು ಅಷ್ಟು ಆರೋಗ್ಯ ಇದ್ದಿದ್ರು ಒಂದು ಲೋಟ ನೀರು ಕುಡಿತಿರ್ಲಿಲ್ಲ. ಆ ಥರ ಬಂದು ಅಭಿಷೇಕ ಎಲ್ಲ ತರೋರು ಬೆಂಗಳೂರಿಂದ ಪ್ರತಿಯೊಂದು ಹೂನು ತಂದು ಅಭಿಷೇಕ ಮಾಡಿಸ್ತಾಯಿದ್ರು. ಪ್ರತಿಯೊಂದು ಎಷ್ಟು ಚೆನ್ನಾಗಿ ಕೂತು ಅವರು, ನಾವೆಲ್ಲರೂ ಇರ್ತಿದ್ವಿ, ಇಡೀ ಕುಟುಂಬ ಇರೋದು ಅಲ್ಲಿಗೆ. ಅಷ್ಟು ಚೆನ್ನಾಗಿ ಪೂಜೆ ಮಾಡಿಸೋರು ಬಂದುಬಿಟ್ಟು. ಅದು ಒಂಥರ ನಮಗೀಗ ಹೇಳ್ಕೊಳಕ್ಕೆ ಒಂಥರ ಏನು ಹೇಳಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಆ ಥರ ಆಗೋಗ್ಬಿಟ್ಟಿದೆ. ಒಂದು ನಮ್ಮನೆದು ಒಂದು ಫ್ಯಾಮಿಲಿಲಿ ಗಾಡ್ ಮದರ್ ಇದ್ದಂಗೆ ಅವರು. ತುಂಬ ಒಂದು ಒಳ್ಳೆ ಒಂದು ತಾಯಿ. ಆ ತಾಯಿನ ಇಡೀ ನಮ್ಮ ಕುಟುಂಬದವ್ರು ಕಳ್ಕೊಂಡು ಎಲ್ಲ ಅನಾಥರ ಆಗಿಬಿಟ್ಟಿದ್ದೀವಿ ನಾವು. ಈಗ ನನ್ನ ಮಗನ ಮದುವೆ ಇತ್ತು, ನಾವು ಇನ್ವಿಟೇಷನ್ ಪ್ರಿಂಟ್ ಹಾಕ್ಸ್ಬೇಕು ಅಂತ ಅಂದ್ಕೊತಾ ಇದ್ವಿ. ಅಮ್ಮನ ಹೆಸ್ರನ್ನ ನಾವು ಯಾವಾಗಲೂ ಪ್ರತಿ ಒಂದು ಇದರಲ್ಲೂ ಅಮ್ಮಂದು ಅಪ್ಪಂದೇ ಫಸ್ಟು ನೇಮು ನಾವು ನಮ್ಮ ಕುಟುಂಬದಲ್ಲಿ ಹಾಕ್ಸೋದು. ಅವರ ಆಶೀರ್ವಾದದಿಂದಲೇ ನಾವು ಮುಂದುವರಿತಾ ಇದ್ದಿದ್ದು. ಹೋಗಿ ಆಶೀರ್ವಾದ ಮಾಡಿಸ್ಕೊಂಡೇ ಬಂದೇ ನಾವು ಮುಂದುವರಿತಿದ್ದಿದ್ದು. ಫಸ್ಟ್ ಇನ್ವಿಟೇಷನ್ ಅವ್ರಿಗೆ ನಾವು ಕೊಡ್ತಿದ್ದಿದ್ದು. ಇವತ್ತು ನಮ್ಗೆ ಅವ್ರಿಲ್ಲ ಅನ್ನೋದು ನಿಜ. ಒಂಥರ ತಡ್ಕೊಳಕ್ಕಾಗ್ತಿಲ್ಲ, ಒಂಥರ ದುಃಖನ ತಡ್ಕೊಳಕ್ಕೆ. ಬರೀ ತಮ್ಮ ಮಕ್ಕಳು ಅಥವಾ ತಮ್ಮ ಕುಟುಂಬ ಮಾತ್ರ ಅಲ್ಲ, ಇಡೀ ಸುತ್ತಮುತ್ತ ತಮ್ಮ ಬಂಧು ಬಳಗವನ್ನೆಲ್ಲವನ್ನೂ ಕೂಡ ಸಲಹುತ್ತಾ ಎಲ್ಲರೂ ಕೂಡ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟಂಥವ್ರು. ಅವರ ಅಗಲಿಕೆ ಸಹಜವಾಗಿಯೇ ಒಂದು ದೊಡ್ಡ ನೋವನ್ನು ತರುತ್ತೆ. ಹೌದು, ಅದಂತೂ ನಿಜ ಬಿಡಿ. ನೀವೇನು ಒಬ್ಬರು ಅಂತಲ್ಲ, ಇಡೀ ನಮ್ಮ ಮುತ್ತಿಗೆರಳ್ಳಿ ಅರದ್ನಳ್ಳಿ ಯಾವುದು ಅಂತಿಲ್ಲ, ಹಾಸನದವ್ರೆ ನನ್ನ ಫ್ರೆಂಡ್ಸ್ ಹೆಂಗೆ ಅನ್ನೋರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರಲ್ವ. ಮನೆಗೆ ಹೋದರೆ ಅವ್ರು ಆ ಥರ ಪ್ರಧಾನಮಂತ್ರಿ ಹೆಂಡತಿ ಅನ್ನೋ ಒಂದು ಭಾವನೆನೇ ಇಲ್ವಲ್ಲ ಅವರಲ್ಲಿ. ಆ ಥರ ಅಂದ್ಕೊಂಡು ಊಟ ಬಡಿಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅವ್ರು ನಿಂತು ಮಾಡೋರು. ಎಷ್ಟು ಕಾಳಜಿ ತೋರೋರು ಅಂದರೆ ಯಾರನ್ನಾಗಲಿ, ಮಕ್ಕಳನ್ನಂತೂ ಒಂದು ಅವ್ರ ಮಕ್ಕಳು ಅಂದ್ರೂ ಅವ್ರನ್ನ ಕರೆದುಬಿಟ್ಟು ಬಾಯಿಲಿ ಒಳಗೆ ಅವ್ರು ಏನಾದರೂ ಒಂದು ಅವ್ರ ವಸ್ತು ಕೊಡ್ದಲ್ಲೇ ಅವ್ರನ್ನ ಆಚೆ ಕಳಿಸ್ತಿರ್ಲಿಲ್ಲ. ಆ ರೀತಿ ಅವರು ಭಾವನೆ ಅವರಲ್ಲಿ. ಎಲ್ಲರನ್ನೂ ಒಬ್ರನ್ನೇ ಅಂತ ಅಲ್ಲ, ಬರೀ ಕುಟುಂಬ ಅಂತ ಅಲ್ಲ, ನೀವು ಯಾರೇ ಆಗಲಿ, ನೀವು ಹೊರಗಡೆಯಿಂದ ಹೋದ್ರೂ ಅವ್ರನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಕಾಣೋರು.